ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೇಲೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಸ್ವಲ್ಪ ಬೇಜಾರಾದೆ. ಏನಕ್ಕಪ್ಪ ಅಂತಂದ್ರೆ, ಸಮಸ್ತ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂಥ ಒಂದು ಕೆಲಸ ನಡೆದೋಯ್ತು. ಯಾವಾಗಲೂ ಕನ್ನಡಿಗರಿಗೆ ಬೇಜಾರಾಗ್ತಕ್ಕಂಥ ಸಂದರ್ಭಗಳು ಬರ್ತಾನೆ ಇರ್ತವೆ. ಕಾವೇರಿ ವಿವಾದ ಆಗಿರ್ಬೋದು, ಆಮೇಲೆ ಇನ್ನು ಇರ್ತಾವಲ್ಲ, ಪದೇ ಪದೇ ನಮ್ಮ ಕನ್ನಡದವರಿಗೆ ನೋವುಗಳಾಗೋದು ಜಾಸ್ತಿ, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯಾಗೋದು ಜಾಸ್ತಿ. ಅಂಥದ್ದೇ ಒಂದು ಪ್ರಕರಣ ನಿನ್ನೆ ನಡೆದೋಯ್ತು. ನಾವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬದ ಸಂತೋಷ ಸಂಭ್ರಮದಲ್ಲಿದ್ವಿ, ಆ ಒಂದು ಖುಷಿಯಲ್ಲಿದ್ವಿ. ಆದರೆ ನಮ್ಮ ಕನ್ನಡದ ಮೇರು ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಸಮಾಧಿಯನ್ನ ರಾತ್ರೋರಾತ್ರಿ ಒಡೆದಾಕೋದ್ರ ಮೂಲಕ ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸ್ತಕ್ಕಂಥ ಕೆಲಸ ನಡೆದೋಯ್ತು. ವಿವಾದ ಏನೇ ಇರಲಿ, ಸಮಸ್ಯೆ ಏನೇ ಇರಲಿ, ಅದನ್ನ ಕುತ್ಕೊಂಡು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಂಡಿದ್ರೆ ಏನು ತೊಂದರೆ ಇದ್ದಿಲ್ಲ. ಆದರೆ ವಿಷ್ಣುವರ್ಧನ್ ರವರ ಒಂದು ಸಮಾಧಿಯನ್ನ ರಾತ್ರೋರಾತ್ರಿ ನೆಲ ಸಮ ಮಾಡೋದ್ರ ಮೂಲಕ ವಿಷ್ಣುವರ್ಧನ್ ಅಭಿಮಾನಿಗಳಲ್ಲದೆ ಸಮಸ್ತ ಕನ್ನಡಿಗರಿಗೂ ಖಂಡಿತ ನೋವಾಗಿದೆ. ಆ ವ್ಯಕ್ತಿ ಇದ್ದಾಗೂ ಕೂಡ ಸಂತೋಷವಾಗಿರಲಿಲ್ಲ. ಕೊನೆಗೆ ಈ 16 ವರ್ಷಗಳ ಕೆಳಗೆ 2009 ಅಂತ್ಯದಲ್ಲಿ ಅವರು ನಮ್ಮನ್ನ ಬಿಟ್ಟು ಅಗಲ್ತಾರೆ. ಅವ್ರು ಹೋದ ಮೇಲೆ ಅವರ ಸ್ಮಾರಕ ನಿರ್ಮಾಣ ಕುರಿತಂತೆ ಅನೇಕ ವಿವಾದಗಳು ಉಂಟಾಗಿ ಕೊನೆಗೆ ಮೈಸೂರಿನ ಹಾಲಳ್ಳಿ ಗ್ರಾಮದ ಹತ್ರ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಲಾಯಿತು. ಆದರೆ ಅವರ ಅಂತಿಮ ಸಂಸ್ಕಾರವನ್ನು ನಡೆಸಿದಂಥ ಜಾಗವನ್ನು ಒಡೆಯೋದ್ರ ಮೂಲಕ, ಅದನ್ನ ನೆಲಸಮ ಮಾಡೋದ್ರ ಮೂಲಕ ಇನ್ನೊಮ್ಮೆ ವಿಷ್ಣುವರ್ಧನ್ ರವರಿಗೆ ಅಗೌರವ ತೋರಿದ್ದಾರೆ, ಅವಮಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಬ್ಬ ಕನ್ನಡಿಗ ಮೇರು ನಟಿನಿಗೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದ ಅವಮಾನ ಆದರೆ ಬೇರೆಯವರು ಏನು ಅನ್ಕೋಬಹುದು? ಪರಭಾಷಿಗರು ನಮ್ಮ ಕನ್ನಡದರ ಬಗ್ಗೆ ಏನು ಅನ್ಕೋಬಹುದು? ಒಬ್ಬ ಮೇರು ನಟನಿಗೆ ಕನ್ನಡದಲ್ಲಿ ಅವಮಾನ ಮಾಡಿದರೆ ಬಹುತೇಕ ಕನ್ನಡ ಚಿತ್ರರಂಗ ಅಲ್ಪ ಸ್ವಲ್ಪ ಉಸಿರಾಡ್ತಾ ಇತ್ತು. ಈ ಒಂದು ಘಟನೆಯಿಂದ ಸಂಪೂರ್ಣವಾಗಿ ಸತ್ತು ಹೋಯಿತು. ಯಾಕೆ ಈ ವಿಚಾರಕ್ಕೆ, ಯಾಕೆ ವಿಷ್ಣುವರ್ಧನ್ ರವರ ಸಮಾಧಿ ಕುರಿತಂತೆ ಸ್ಟಾರ್ ನಟರು ಒಂದಾಗಲಿಲ್ಲ? ಯಾವುದೇ ಸಮಸ್ಯೆಗಳು ಬಂದಾಗ ಎಲ್ಲರೂ ಒಕ್ಕರಲ್ಲ ಬೆಂಬಲವಾಗಿ ನಿಲ್ತಿದ್ರು. ಆದರೆ ಇವತ್ತು ವಿಷ್ಣುವರ್ಧನ್ ರವರ ಸಮಾಧಿ ಕುರಿತಂತೆ ಅದನ್ನು ಒಡೆದಾಕಿದರೆ ಯಾವೊಬ್ಬ ನಟರು ಕೂಡ ಮಾತಾಡ್ತಾ ಇಲ್ಲ. ಅವರ ಅಭಿಮಾನಿಗಳು ಮಾತ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಬಹಳ ನೋವಾಯಿತು. ರವಿ ಶ್ರೀವತ್ಸ ಅವರು ಅಕ್ಷರ ಸಹ ಕಣ್ಣೀರು ಹಾಕಿದ್ರು. ನಾನು ಅವರ ಮನೆ ನಾಯಿ, ನಾನು ಅವ್ರ ಮನೇಲಿ ಅಷ್ಟು ಇವತ್ತೇನಿದೆ ರವಿ ಶ್ರೀವತ್ಸ ಅದು ಅವ್ರು ಕೊಟ್ಟಿರೋಂಥ ಭಿಕ್ಷೆ ನಿಮಗೆ ತಿಳಿದಿರಲಿ. ವಿಷ್ಣುವರ್ಧನ್ ರವರು ಎಡಗೈಲಿ ಕೊಟ್ಟದ್ದು ಬಲಗೈ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಸುಮಾರು ದಾನಗಳನ್ನು ಮಾಡಿದ್ದಾರೆ. ಸಿ ಕೈ ಚಂದ್ರರವರ ಆರೋಗ್ಯ ಸ್ಥಿತಿ ಸಂಪೂರ್ಣ ಹದಗೆಟ್ಟಾಗ ಹಣ ಸಹಾಯವನ್ನು ಮಾಡಿದರು. ಹೆಸರನ್ನೇ ಎಲ್ಲೂ ತೋರ್ಪಡಿಸದೆ ದಾನ ಧರ್ಮವನ್ನು ಮಾಡಿದರು. ಸುಮಾರು ಬಹಳ ಏನಂತಾರೆ ಅದಕ್ಕೆ, ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡ್ತಕ್ಕಂಥ ಚಲನಚಿತ್ರಗಳನ್ನು ಮಾಡಿದರು. ತೆರೆಯ ಮೇಲೆ ಸಾಹಸ ಸಿಂಹನಂತೆ ಅಬ್ಬರಿಸಿ ಬೊಬ್ಬಿದರೆ ತೆರೆ ಹಿಂದೆ ಪುಟ್ಟ ಮಗುವಿನಂತೆ ವಿಷ್ಣುವರ್ಧನ್ ಸರ್ ಅವರು ಇರ್ತಾ ಇದ್ರು. ಅವರು ಹೋದಾಗ ನಮ್ಮ ಕನ್ನಡಿಗರಿಗೆ ಎಷ್ಟು ನೋವಾಗಿತ್ತು, ಎಷ್ಟು ಸಂಕಟ ಆಗಿತ್ತು. ಒಬ್ಬ ವಿಷ್ಣುವರ್ಧನ್ ಸರ್ ಇನ್ನಿಲ್ಲ, ಅವ್ರು ನಮ್ಗೆ ನೋಡಕ್ಕೆ ಆಗಲ್ಲ ಅನ್ನೋ ಒಂದು ಸಂಕಟದಿಂದ ಎಷ್ಟು ಜನ ಕಣ್ಣೀರು ಹಾಕಿದ್ರು. ಆದರೆ ಅದೆಲ್ಲವನ್ನ ಮರೆತು ಅವ್ರಿಗೊಂದು ದೇವಸ್ಥಾನವನ್ನು ನಿರ್ಮಿಸಿ, ಸ್ಮಾರಕವನ್ನು ನಿರ್ಮಿಸಿ, ಸಮಾಧಿಯನ್ನು ನಿರ್ಮಿಸಿ, ಅಲ್ಲಿ ಪ್ರತಿ ವರ್ಷ ಹುಟ್ಟುಹಬ್ಬದ ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ವಿಷ್ಣುವರ್ಧನ್ ರವರಿಗೆ ನಮನವನ್ನು ಸಲ್ಲಿಸುವುದರ ಮೂಲಕ ಅವರು ಇನ್ನಿಲ್ಲ ಎನ್ನುವ ಒಂದು ಸಂದರ್ಭವನ್ನ ಮರಿತಾ ಇದ್ರು. ಆದರೆ ಏನಪ್ಪ ಇದು ಬ್ಯಾಡ್ ಲಕ್ ಅಂತಂದ್ರೆ, ಮತ್ತೊಮ್ಮೆ ಅವರ ಸಮಾಧಿಯನ್ನ ಹೊಡೆಯೋದ್ರ ಮೂಲಕ ಅವರಿಗೆ ಅಗೌರವವನ್ನು ತೋರಲಾಗಿದೆ, ಒಂದು ಅವಮಾನ ಮಾಡಲಾಗಿದೆ ಎನ್ನುವ ವಿಚಾರ ನಿಜಕ್ಕೂ ಬಹಳ ಬೇಜಾರಾಯಿತು. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಕರ್ನಾಟಕದ ಜನ ಒಬ್ಬೊಬ್ರು 100 ರೂಪಾಯಿ ಹಾಕಿದ್ರೆ ಇವತ್ತು ಅವರ ಸಮಾಧಿ ಸ್ಮಾರಕವನ್ನೇನು ಅವರು ಒಡೆದು ಆ ಜಾಗನ ಖಾಲಿ ಮಾಡಿದರೆ, ಏನೋ ಒಂದು ಒಳ್ಳೆ ದುರುದ್ದೇಶದಿಂದ ಆ ಜಾಗವನ್ನು ನಮ್ಮ ಕನ್ನಡಿಗರೇ ದುಡ್ಡು ಕೊಟ್ಕೊಂಡ್ಕಂತಾರೆ. ದಯಮಾಡಿ ಬಾಲಣ್ಣನವರ ಕುಟುಂಬಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ, ದಯವಿಟ್ಟು ಆ ಜಾಗವನ್ನು
ನಿಮ್ಮ ಏನು ಒಂದು ನೆಟ್ ಪ್ರೈಸನ್ನು ಹೇಳ್ಬಿಡ್ರಿ, ಒಂದು ಅಮೌಂಟನ್ನು ಹೇಳ್ಬಿಡ್ರಿ, ನಾವೆಲ್ಲರೂ ಕೊಟ್ಟು ಆ ಜಾಗವನ್ನು ತಗೊಳ್ಳಿಕ್ಕೆ ರೆಡಿ ಇದ್ದೀವಿ. ಮತ್ತು ಯಥಾರೀತಿಯಾಗಿ ವಿಷ್ಣುವರ್ಧನ್ ರವರ ಸಮಾಧಿಯನ್ನು ಅಲ್ಲಿ ಪುನರ್ನಿರ್ಮಿಸುವುದ್ರ ಮೂಲಕ ಆಗಿರೋ ನೋವಿಗೆ, ಆಗಿರೋ ಸಂಕಟಕ್ಕೆ ಸ್ವಲ್ಪ ಒಂದು ಔಷಧಿ ಹಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದು. ದಯಮಾಡಿ ಬಾಲಣ್ಣನವರ ಕುಟುಂಬಕ್ಕೆ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ದಯಮಾಡಿ ಆ ಜಾಗವನ್ನು ಬಿಟ್ಟುಕೊಡಿ. ಇಲ್ಲ ಮಾರಾಟಕ್ಕೆ ಇಟ್ಟುಕೊಡು ವಿಷ್ಣುವರ್ಧನ್ ಸ್ಮಾರಕವನ್ನು ಮತ್ತೆ ನಾವು ಅಲ್ಲಿ ನಿರ್ಮಾಣ ಮಾಡೋದ್ರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸ್ತೀವಿ. ಕೆಲವರು ಹೇಳಿದರೆ, ಕೆಲವರು ಕೆ ಮಂಜು ಪ್ರೊಡ್ಯೂಸರ್ ಹೇಳಿದ್ದಾರೆ, ಆಮೇಲೆ ವೀರಪುತ್ರ ಕನಕ ಅಂತ ಹೇಳಿ ಅವರು ಕೂಡ, ಕನಕಪುರ ಶ್ರೀನಿವಾಸ್ ಅವರು ಕೂಡ ಹೇಳಿದ್ದಾರೆ ಆ ಜಾಗಕ್ಕೆ ನಾವು ಇಷ್ಟೊಂದು ಅಮೌಂಟ್ ಕೊಡ್ತೀವಿ, ಬಿಟ್ಟುಕೊಡ್ರಿ ಅಂತೇಳಿ. ಈಗಲೂ ನಾನು ಹೇಳ್ತೀನಿ, ದಯಮಾಡಿ ಆ ಜಾಗವನ್ನು ಬಿಟ್ಟು ಕೊಡೋದ್ರ ಮೂಲಕ ವಿಷ್ಣುವರ್ಧನ್ ಸರ್ಗಾಗಿರ್ತಕ್ಕಂಥ ಅವಮಾನವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅಂತೇಳಿ ನಾನು ಈ ಮೂಲಕ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ. ವಿಷ್ಣುವರ್ಧನ್ ಸರ್ಗೆ ಮತ್ತೊಮ್ಮೆ ಭಾವಪೂರ್ಣ ನಮನಗಳು.